ಶ್ರೀಮಂತ ಬಡವ ಅಂತ ಗೊತ್ತಿಲ್ಲ, ಹೆಣ್ಣು ಗಂಡು ಅಂತ ಗೊತ್ತಿಲ್ಲ. ಆದ್ರೆ ಒಬ್ಬ ನಿಜವಾದ ಗುರುವಿಗೆ ಕಾಣೋದು ಒಂದೇ, ನನ್ನ ಹತ್ತಿರ ಬರುವ ಮಗುವಿನ ಭವಿಷ್ಯವನ್ನ ನಾನು ಉದ್ಧಾರ ಮಾಡಬೇಕು, ಅವರ ಬದುಕಿಗೆ ಶಕ್ತಿಯನ್ನ ತುಂಬಬೇಕು. ಯಾರು ನನಗೆ ಆಗಲ್ಲ ಅಂತ ಹೇಳ್ತಾರೆ, ನಿನಗೆ ಆಗತ್ತೆ ಅಂತ ಹೇಳೋದೇ ಯಾರು ಅಂತ ಕೇಳಿದ್ರೆ ಅದು ಗುರು. ಇವತ್ತಿಗೂ ನಾವು ನೆನಪು ಮಾಡ್ಕೋತೇವೆ, ಏನು ಭಗವದ್ಗೀತೆಯನ್ನ ನೆನಪು ಮಾಡ್ಕೋತೇವೆ. ಮಹಾಭಾರತದ ಯುದ್ಧದ ಸಂದರ್ಭದಲ್ಲಿ ಮಹಾನ್ ಬಿಲ್ವಿದ್ಯೆಯನ್ನ ಕಲ್ತಂತ ಅರ್ಜುನ ಅವತ್ತು ಬಂದು ಯುದ್ಧಕ್ಕೆ ನಿಲ್ತಾನೆ. ಅವರೆಲ್ಲರನ್ನ ನೋಡ್ತಾನೆ ಎದುರುಗಡೆಗೆ, ನನಗಾಗೋದಿಲ್ಲ ಅಂತ ಹೇಳಿ ಅಂತಹ ಸಮರ್ಥ ಅರ್ಜುನ ಕೂಡ ಬಿಲ್ಲನ್ನ ಕೆಳಗಿಟ್ಟು ನಾನ್ ಸೋತೆ ಅಂತ ಹೇಳಿ ಕೆಳಗಿಟ್ಟಾಗ ಅವತ್ತು ಒಬ್ಬ ಗುರುವಾಗಿ ಬಂದದ್ದು ಯಾರು ಅಂತ ಕೇಳಿದ್ರೆ ಅದು ಕೃಷ್ಣ. ಅವನು ಹೇಳ್ತಾನೆ, ಅರ್ಜುನ ನಾವೆಲ್ಲರೂ ಇಲ್ಲಿ ನೆಪಕ್ಕೆ ಬಂದಿದ್ದೇವೆ, ನಾವೆಲ್ಲರೂ ನೆಪ ಮಾತ್ರ, ಆದ್ರೆ ಆಗೋದೆಲ್ಲವೂ ಕೂಡ ಭಗವಂತನ ಇಚ್ಛೆಯಂತೆ. ನೀನ್ ಆಗಲ್ಲ ಅಂತ ಹೇಳಿ ಕೈ ಚೆಲ್ಲಿ ಕೂತ್ಕೋಬೇಡ, ನಿನ್ನಿಂದ ಖಂಡಿತವಾಗ್ಲೂ ಸಾಧ್ಯ ಇದೆ. ಬಿಲ್ಲನ್ನ ಮೇಲೆ ಎತ್ತು, ವೈರಿಗಳನ್ನ ನಾಶ ಮಾಡು ಅಂತ ಹೇಳಿ ಕೈ ಚೆಲ್ಲಿ ಕುಳಿತಿರುವ ಅರ್ಜುನನನ್ನ ಇವತ್ತು ಜಗದ್ವಿಖ್ಯಾತ ವ್ಯಕ್ತಿಯಾಗಿ ಮಾಡಿದ್ದು ಯಾರು ಅಂದ್ರೆ ಅದು ಅವರ ಹಿಂದೆ ಇದ್ದಂತ ಒಬ್ಬ ಗುರು, ಅದು ಕೃಷ್ಣ ಅಂತ ಹೇಳೋದಕ್ಕೆ ನಾವೆಲ್ಲರೂ ಕೂಡ ನೆನಪು ಮಾಡ್ಕೋತೇವೆ. ಹಾಗೆ ನನಗಾಗಲ್ಲ ಅಂದವರ ಮಧ್ಯದಲ್ಲಿ ನಿನಗಾಗತ್ತೆ ಅಂತ ಹೇಳಿ, ಎಂತದ್ದು ಅಂದ್ರೆ ಹೆತ್ತ ಅಪ್ಪ ಅಮ್ಮ ಕೂಡ ಹೇಳ್ತಾ ಇರ್ತಾರೆ, ನೀನು ದಡ್ಡ, ನೀನು ದಡ್ಡಿ, ನಿನಗಾಗೋದಿಲ್ಲ, ನಿನಗೆ ನಿಗೋದಿಲ್ಲ ಅಂತ ಹೇಳುವವರ ಮಧ್ಯದಲ್ಲಿ ಕೇವಲ ಒಬ್ಬ ವ್ಯಕ್ತಿ ಮಾತ್ರ ಹೇಳ್ತಾನೆ, ನಿನಗಾಗತ್ತೆ ಅಂತ ಹೇಳೋರು ಯಾರಾದ್ರೂ ಇದ್ರೆ ಅದು ಗುರುಗಳು ಮಾತ್ರ. ಆಗತ್ತೆ ಅಂತ ಹೇಳಿಕೊಟ್ಟಂತ ಗುರುಗಳನ್ನ ನೀವೆಲ್ಲರೂ ಏನ್ ಮಾಡ್ತಾ ಇದ್ದೀರಿ ಅಂದ್ರೆ ಗೌರವಿಸ್ತಾ ಇದ್ದೀರಿ. ಬಹುಶಃ ನಮ್ಮೆಲ್ಲರಿಗೂ ಗೊತ್ತಿದೆ, ಒಬ್ಬ ಗುರು ಮನಸ್ಸು ಮಾಡಿದ್ರೆ ಏನೆಲ್ಲವನ್ನ ಸಾಧಿಸ್ಲಿಕ್ಕೆ ಸಾಧ್ಯ ಇದೆ. ಇವತ್ತು ಕರ್ನಾಟಕದ ಇತಿಹಾಸದಲ್ಲಿ ನಾವೆಲ್ಲರೂ ಹೇಳ್ತೇವೆ, ಸುವರ್ಣ ಅಕ್ಷರಗಳಿಂದ ಬರೆಯುವಂತಹ, ವಜ್ರ ವೈಡೂರ್ಯ ಬಂಗಾರಗಳಿಂದ ತೂಗವನ್ನ ಮಾಡಿರುವಂತಹ ವಿಜಯನಗರ ಸಾಮ್ರಾಜ್ಯ ಅಂತ ಹೇಳ್ತೇವೆ. ಇವತ್ತು ಇಡೀ ಭಾರತದಲ್ಲಿ ಅಷ್ಟೊಂದು ಅದ್ಭುತವಾದ ವಿಜಯನಗರ ಸಾಮ್ರಾಜ್ಯ ಸೃಷ್ಟಿಯಾಯಿತು. ಅದನ್ನ ಸೃಷ್ಟಿ ಮಾಡಿದವರು ಹಕ್ಕಬುಕ್ಕರು. ಆದ್ರೆ ನಮ್ಗೆ ಗರ್ವ ಇದೆ, ಹೆಮ್ಮೆ ಇದೆ, ಅವತ್ತು ಹಕ್ಕ ಬುಕ್ಕ ಅವರ ಹಿಂದೆ ಇದ್ದದ್ದು ಕೂಡ ಒಬ್ಬ ಗುರು, ಅದು ಗುರು ವಿದ್ಯಾ ರನ್ನರು ಅನ್ನುವಂಥದ್ದನ್ನ ನಾವು ಯಾರು ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಹಾಗೇನೆ ನಾವು ನೋಡ್ತೇವೆ, ಕರ್ನಾಟಕದ ಇತಿಹಾಸಕ್ಕೆ ಬಂದಾಗ ಮೊಟ್ಟ ಮೊದಲ ಕನ್ನಡದ ರಾಜಮನೆತನ ಯಾವುದು? ಅದನ್ನ ಕದಂಬ ಮನೆತನ ಅಂತ ಹೇಳ್ತೇವೆ. ಅವತ್ತು ಮಯೂರ ವರ್ಮ ಆಗ್ತಾನೆ. ಅವತ್ತು ಅವ್ರ ಗುರು ಯಾರು ಅಂದ್ರೆ ವಿಷ್ಣು ಶರ್ಮಾ. ಕಂಚಿಯ ಪಲ್ಲವರು ಅವರನ್ನ ಅವಮಾನ ಮಾಡ್ತಾರೆ. ಆಗ ಹೋಗಿ ಗುರುಗಳಿಗೆ ಕೇಳ್ತಾನೆ, ಗುರುಗಳೇ ನನಗೆ ಅವರು ಅವಮಾನ ಮಾಡಿದ್ರು, ಅದಕ್ಕೆ ನಾನು ಸೇಡು ತೀರಿಸ್ಕೋಬೇಕು ಅಂದಾಗ ಅವತ್ತು ಗುರುಗಳು ಹೇಳ್ತಾರೆ, ಸಾಧ್ಯ ಇದೆ, ನೀನು ಶಾಸ್ತ್ರವನ್ನ ಅಧ್ಯಯನ ಮಾಡುವ ಬದಲಾಗಿ ಶಸ್ತ್ರವನ್ನ ಹಿಡಿದು ಹೋರಾಡು, ನಿನಗೆ ಸಾಧ್ಯ ಇದೆ ಅಂತ ಹೇಳ್ತಾರೆ. ಅವತ್ತು ವಿಷ್ಣು ಶರ್ಮಾ ಗುರುಗಳ ಪ್ರೇರಣೆಯಿಂದ ಕರ್ನಾಟಕದ ಮೊಟ್ಟ ಮೊದಲ ಮನೆತನ ಕದಂಬ ಮನೆತನ ಇವತ್ತು ಸ್ಥಾಪನೆ ಆಗುತ್ತಲ್ಲ, ಅದು ಮಾತ್ರ ಗುರುಗಳು ಅನ್ನುವಂಥದ್ದನ್ನ ನಾವು ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ನಮಗ್ ಗೊತ್ತಿದೆ, ಭಾರತದ ಇತಿಹಾಸದಲ್ಲಿ ಚಂದ್ರಗುಪ್ತ ಒಂದ್ಸಾರಿ ದೊಡ್ಡ ಸುವರ್ಣ ಸಾಮ್ರಾಜ್ಯವನ್ನ ಕಟ್ಟಿದ್ರು. ಒಬ್ಬ ವಿದೇಶಿ ಪ್ರವಾಸಿಗ ಬರ್ತಾನೆ, ಅವನ ಹಿಂದೆ ಇದ್ದಂತ ಮಹಾನ್ ಗುರು ಚಾಣಕ್ಯ. ಹಾಗಾದ್ರೆ ಅವನು ಸಾಮ್ರಾಜ್ಯಕ್ಕೆ ಬಂದ, ಚಂದ್ರಗುಪ್ತನ ಅರಮನೆಯನ್ನ ನೋಡಿದ, ಎಲ್ಲ ವೈಡೂರ್ಯವನ್ನ ನೋಡಿದ. ಕೊನೆಗೆ ಒಂದು ಆಸೆ ಬಂತು, ಏನು? ಇಂಥ ಚಂದ್ರಗುಪ್ತನ ಹಿಂದೆ ಇರುವಂತ ಶಕ್ತಿ ಯಾರು ಅಂದ್ರೆ ಗುರುಗಳು ಚಾಣಕ್ಯ, ಅವರನ್ನ ನೋಡ್ಬೇಕು ಅಂತ ಹೇಳಿದ್ರು. ಹಾಗಾದ್ರೆ ಎಲ್ಲಿದ್ದಾರೆ ಅವರು? ದೂರದ ಅರಣ್ಯದಲ್ಲಿ ಅವರು ವಾಸವಾಗಿದ್ದಾರೆ, ಹೋಗಿ ಅಂತ ಹೇಳಿದ್ರು. ಸರಿ, ಇವನು ಹುಡ್ಕೊಂಡು ಬಂದು ಅಲ್ಲಿ ಏನ್ ಮಾಡ್ತಾನೆ ಅಂದ್ರೆ ಅವರಿಗೆ ಕೇಳ್ತಾನೆ, ಚಂದ್ರಗುಪ್ತ ಯಾರು ಚಾಣಕ್ಯ ಎಲ್ಲಿದ್ದಾರೆ? ಸರಿ ಬನ್ನಿ ತೋರಿಸ್ತೀನಿ ಅಂತ ಹೇಳಿ ಕರ್ಕೊಂಡು ಒಂದು ಸಣ್ಣ ಗುಡಿಸಲಿಗೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋದಾಗ ಪ್ರವಾಸಿಗ ಕೇಳ್ತಾನೆ, ಏನು ಇಡೀ ದೇಶದಲ್ಲಿ ಸುವರ್ಣ ಯುಗಗಳಿಂದ ಬರುವಂತ ದೊಡ್ಡ ಸಾಮ್ರಾಜ್ಯವನ್ನ ಕಟ್ಲಿಕ್ಕೆ ಪ್ರೇರಣೆಯಾಗಿರುವಂತ ಗುರು ಅರಮನೆ ಇಲ್ಲ, ಒಂದು ಗುಡಿಸಿನಲ್ಲಿ ಇದ್ದಾರ ಅಂತ ಕೇಳಿ ಆಶ್ಚರ್ಯವಾದಾಗ ಅವ್ರು ಹೇಳ್ತಾರೆ, ಆ ಗುರು ಬೇರೆ ಯಾರು ಅಲ್ಲ, ನಾನು ಅಂತ ಹೇಳಿ. ಆಗ ಅವ್ರು ಕೇಳಿದ್ರು, ನೀವು ಮನಸ್ಸು ಮಾಡಿದ್ರೆ ದೊಡ್ಡ ಅರಮನೆ ಕೇಳಬಹುದಿತ್ತು, ಒಂದು ದೊಡ್ಡ ರಾಜ್ಯವನ್ನ ಕೇಳಬಹುದಿತ್ತು, ನಿಮ್ ಶಿಷ್ಯ ಚಂದ್ರಗುಪ್ತ ಅದನ್ನು ಕೊಟ್ಟು ಬಿಡ್ತಿದ್ದ, ಆದ್ರೆ ನೀವು ಮಾತ್ರ ಗುಡಿಸಿನಲ್ಲಿ ಬದುಕ್ತಾ ಇದ್ದೀರಲ್ಲ, ಯಾಕೆ ಅಂತ ಕೇಳಿದ್ರೆ ಚಂದ್ರಗುಪ್ತ ಯಾರು ಚಾಣಕ್ಯ ಅವ್ರು ಹೇಳ್ತಾರಲ್ಲ, ಆ ಮಾತನ್ನ ಕೇಳಬೇಕು, ಅದು ನಿಜವಾದಂತ ಗುರುಗಳು. ಅವ್ರು ಹೇಳ್ತಾರೆ, ಹೌದಪ್ಪ, ನಾನು ಮನಸ್ಸು ಮಾಡಿದ್ರೆ ರಾಜ್ಯ ಕೇಳಬಹುದಿತ್ತು, ಅರಮನೆ ಕೇಳಬಹುದಿತ್ತು, ಆದ್ರೆ ನಾನು ಕೇಳಿಲ್ಲ. ಯಾಕೆ ಅಂತ ಹೇಳಿದ್ರೆ, ಒಬ್ಬ ಗುರು ಅಂತಂದ್ರೆ ಯಾರು ಅಂತ ಕೇಳಿದ್ರೆ, ಗುರುವಾದವನು ಯಾವಾಗ್ಲೂ ಕೂಡ ಕೊಡ್ತಾನೆ ಹೊರತು, ಆದ್ರೆ ಕೇಳುವ ಸಂಸ್ಕೃತಿ ಒಬ್ಬ ಗುರುವಿಂದು ಅಲ್ಲ ಅಂತ ಹೇಳಿ ನನಗೆ ಕೇವಲ ಶಿಷ್ಯನ ಏಳಿಗೆ ಸಾಕು ಅಂತ ಬಯಸಿದ್ರಲ್ಲ, ಅದು ನಿಜವಾದಂತ ಗುರುಗಳು ಅಂತ ಹೇಳಿ ನಾವೆಲ್ಲರೂ ಕೂಡ ಹೇಳುತ್ತೇವೆ. ಬಹುಶಃ ಅಂತ ಗುರುಗಳನ್ನ ನೀವೆಲ್ಲರೂ ಗೌರವಿಸ್ತಾ ಇದ್ದೀರಿ.
ಏನನ್ನು ಬಯಸೋದಿಲ್ಲ ಒಬ್ಬ ಗುರು. ನಿಮಗೆ ಗೊತ್ತಿದೆ ಯಾರು ನಿಜವಾದ ಗುರುಗಳು ಅಂದ್ರೆ, ಒಬ್ಬ ಹೆತ್ತ ಮಗು ಇದ್ದಾನೆ, ಮಗಳಿದ್ದಾನೆ, ಅಪ್ಪ ನಾನು ಡಾಕ್ಟರ್ ಆದೆ, ಅಪ್ಪ ನಾನು ಎಂಜಿನಿಯರ್ ಆದೆ, ಅಪ್ಪ ನಾನು ರ್ಯಾಂಕ್ ಪಡ್ಕೊಂಡು ಬಂದೆ ಅಂತ ಹೇಳಿದ್ರೆ ಸಹಜವಾಗಿ ಸಂತೋಷ ಆಗತ್ತೆ, ಇಲ್ಲ ಅಂತ ಹೇಳೋದಿಲ್ಲ. ಆದ್ರೆ ಒಬ್ಬ ನಿಜವಾದ ಗುರು ಅದೇ ತಾನು ಕಲಿಸಿದಂತ ಒಬ್ಬ ವಿದ್ಯಾರ್ಥಿ, ಸರ್ ನಾನು ಒಬ್ಬ ಡಾಕ್ಟರ್ ಆದೆ, ನಾನು ಒಬ್ಬ ಎಂಜಿನಿಯರ್ ಆದೆ, ನಾನು ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಆದೆ ಅಂತ ಹೇಳಿದಾಗ ಆ ಗುರು ಏನ್ ಮಾಡ್ತಾನೆ ಗೊತ್ತಾ, ಜನ್ಮ ಕೊಟ್ಟಂತ ಹೆತ್ತ ಮಕ್ಕಳಿಗಿಂತ ಹೆಚ್ಚಾಗಿ ತನ್ನ ಶಿಷ್ಯರ ಸಾಧನೆಯನ್ನ ಅತ್ಯಂತ ಅಭಿಮಾನ ಗರ್ವದಿಂದ ಹೇಳ್ಕೊಳ್ಳುವಂತ ಒಂದು ನಿಸ್ವಾರ್ಥ ಜೀವ ಯಾರು ಅಂತ ಕೇಳಿದ್ರೆ ಅದು ಗುರು ಅಂತ ಹೇಳಿ ನಾವು ಬಯಸ್ತೇವೆ. ಇವತ್ತು ಬಹುಶಃ ಗುರುಗಳಿಗೆ ಸಾರ್ಥಕವಾದ ಜೀವನ, ನಿವೃತ್ತಿಯ ಜೀವನದಲ್ಲಿದ್ದಂಥವರು, ಇನ್ನು ಸೇವೆಯನ್ನು ಸಲ್ಲಿಸ್ತಾ ಇರುವಂತ ಗುರುಗಳು ಎಲ್ಲರಿಗೂ ಒಂದು ಸಾರ್ಥಕ ಇದೆ. ಯಾಕೆ ಅಂತ ಹೇಳಿದ್ರೆ ಗುರುವಾದವರು ಏನನ್ನೂ ಬಯಸೋದಿಲ್ಲ. ನಾನು ಮತ್ತೆ ಮತ್ತೆ ಹೇಳ್ತೇನೆ, ಗುರುವಾದವರು ಏನನ್ನೂ ಕೂಡ ಬಯಸೋದಿಲ್ಲ. ಬಯಸೋದು ಒಂದೇ, ಅದು ಬಯಸೋದಿಲ್ಲ, ಕೊಟ್ಟಾಗ ಮಾತ್ರ ತೆಗೆದುಕೊಳ್ತಾರೆ. ಎಷ್ಟು ಗೌರವ ಅಂತ ಕೇಳಿದ್ರೆ ಗುರುವಾದವರು ನೀವು ಡಾಕ್ಟರ್ ಆಗಿದ್ದೀರಿ, ಎಂಜಿನಿಯರ್ ಆಗಿದ್ದೀರಿ, ಏನೋ ಕೊಡ್ರಿ ಅಂತ ಕೇಳೋದಿಲ್ಲ. ಆದ್ರೆ ಅದೇ ಗುರುವಿಗೆ ಎಂತ ಗೌರವ ಅಂತ ಕೇಳಿದ್ರೆ, ಒಂದು ಬಸ್ ಇರುತ್ತೆ, ಆ ಬಸ್ ನಲ್ಲಿ ದೊಡ್ಡ ರಾಜಕಾರಣಿ ಇರ್ತಾನೆ, ದೊಡ್ಡ ಶ್ರೀಮಂತ ಇರ್ತಾನೆ, ಬಸ್ ತುಂಬಿರುತ್ತೆ, ಆದ್ರೆ ಅವ್ರು ನಿಂತ್ಕೊಂಡಿರ್ತಾರೆ. ಅದೇ ಒಬ್ಬ ಗುರು ಆ ಬಸ್ ನಲ್ಲಿ ಹತ್ತಾನೆ, ಅದೇ ಬಸ್ ನಲ್ಲಿ ಕುಂತಂತ ಒಬ್ಬವನು ಎದ್ದು ನಿಂತು ಗುರುಗಳೇ ನೀವು ಬಂದು ಕೂತ್ಕೋರಿ ಅಂತ ಹೇಳಿ ಎದ್ದು ನಿಲ್ತಾರಲ್ಲ, ಇದು ಒಬ್ಬ ಗುರುವಿನ ಸಾಮರ್ಥ್ಯ, ಶಿಷ್ಯರು ಗುರುಗಳಿಗೆ ತೋರಿಸುವಂತಹ ಒಂದು ಗೌರವ. ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೇವೆ, ಅನೇಕ ಜನರು ಹೋಗ್ತಾ ಇರ್ತಾರೆ, ನಮಸ್ಕಾರ ಅನ್ನೋದಿಲ್ಲ. ಅದೇ ಒಬ್ಬ ಗುರು ಬಂದ್ರೆ ಸಾಕು, ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಸರ್ ನಮಸ್ತೆ ಅಂತ ಹೇಳ್ತೀವಲ್ಲ, ಅದು ಕೇವಲ ಒಬ್ಬ ಗುರುಗಳಿಗೆ ಸಿಗುವಂತ ಗೌರವ. ಹಾಗಾದ್ರೆ ಅಂತ ಶ್ರೇಷ್ಠವಾದ ಗುರು ಪರಂಪರೆಯನ್ನ ನಾವೆಲ್ಲರೂ ಕೂಡ ಇವತ್ತು ಗೌರವಿಸ್ತಾ ಇದ್ದೇವೆ, ಅವರನ್ನು ಅಭಿನಂದಿಸ್ತಾ ಇದ್ದೇವೆ. ಅವ್ರು ಕೊಟ್ಟಿರುವ ಸೇವೆ ಅವ್ರಿಗೆ ಬರೋದು ಒಂದೇ ತೃಪ್ತಿ ಅಷ್ಟೇ. ನಾನು ಸೇವೆ ಸಲ್ಲಿಸಿದೆ, ಅವರೇನ್ ಶ್ರೀಮಂತರಾಗ್ಬೇಕು ಅಂತ ಬಯಸಿದವರಲ್ಲ, ದೊಡ್ಡ ಅರಮನೆಯನ್ನ ಕಟ್ಟಿ ರಾಜರ ತರ ಮೆರಿಬೇಕು ಅಂದಂತವರಲ್ಲ, ಶ್ರೀಮಂತರ ತರ ಕಾರ್ ತಗೊಂಡು ಅಡ್ಡಾಡ್ಬೇಕು ಅಂತ ಬಯಸಿದಂತವರಲ್ಲ. ಆ ಎಲ್ಲ ಶ್ರೀಮಂತಿಕೆಯನ್ನ ಸೊಬಗನ್ನ ಅವ್ರು ಬಯಸಿದ್ದು ಒಂದೇ ಒಂದು, ನನ್ನ ಶಿಷ್ಯರ ಏಳಿಗೆ ಆಗ್ಬೇಕು, ಅವ್ರ ಸಾಧನೆಯನ್ನ ಮಾಡ್ಬೇಕು, ಅವ್ರು ಸದಾ ಖುಷಿಯಾಗಿರ್ಬೇಕು, ಅವ್ರು ತೋರಿಸುವ ಒಂದು ಸಣ್ಣ ಪ್ರೀತಿ ನನ್ನ ಇಡೀ ಜೀವನದ ಶ್ರಮ ಸೇವೆಯನ್ನ ಸಾರ್ಥಕಗೊಳಿಸುತ್ತೆ ಅಂತ ಹೇಳಿ ಆ ಸಾರ್ಥಕ ಬದುಕಿಗಾಗಿ ಕಾಯ್ತಾ ಇರುವಂತವ್ರು ಗುರುಗಳಾದ್ರೆ ಬಹುಶಃ ಇವತ್ತು ಮರೋಳು ಮತ್ತು ಕೊಪ್ಪಾದ ಜನ ಆ ಗುರುಗಳ ನಿವೃತ್ತಿಯ ಈ ಕ್ಷಣದಲ್ಲಿ ಬಹುಶಃ ಈ ಜೀವನದಲ್ಲಿ ನೀವು ಮತ್ತೊಮ್ಮೆ ಆ ಗುರುವಿನ ಗೌರವವನ್ನ ತೋರಿಸಿ ಅವ್ರ ಬದುಕಿಗೆ ಶಕ್ತಿಯನ್ನ ಕೊಟ್ಟಿದ್ದೀರಿ, ಚೈತನ್ಯವನ್ನ ಕೊಟ್ಟಿದ್ದೀರಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಬಹುಶಃ ನಾವೆಲ್ಲರೂ ಅನ್ಕೊಳ್ಳೋದು ಒಂದೇ ಮಾತು ಏನು ಅಂದ್ರೆ, ಇವತ್ತು ಗುರು ಶಿಷ್ಯರ ಪರಂಪರೆ ಕಡಿಮೆ ಆಗ್ತಾ ಇದೆ. ವಿದ್ಯಾರ್ಥಿಗಳು ನಮಗೆ ಗೌರವವನ್ನ ಕೊಡ್ತಾ ಇಲ್ಲ, ವಿದ್ಯಾರ್ಥಿಗಳು ಗುರುಗಳನ್ನ ಪೂಜಿಸ್ತಾ ಇಲ್ಲ. ಎಂತ ಸಮಾಜದಲ್ಲಿ ನಾವಿದ್ದೇವೆ, ಈ ನೌಕರಿಯನ್ನ ನಾವ್ ಯಾಕೆ ಮಾಡ್ಬೇಕು ಅಂತ ಹೇಳಿ ಬಹಳ ಜನ ನನ್ನಂತ ಯುವ ಶಿಕ್ಷಕರು ಪ್ರಶ್ನೆಯನ್ನ ಮಾಡ್ತೇವೆ, ಕೇಳುತ್ತೇವೆ. ಆದ್ರೆ ನನಗೆ ಒಂದು ಮಾತು ನೆನಪಾಗುತ್ತೆ, ಇವತ್ತು ನಾವು ಕೂಡ ಈ ಎಲ್ಲ ಗುರುಗಳ ತರ ಆ ಗುರು ಪರಂಪರೆಯನ್ನು ಉಳಿಸ್ಕೊಂಡು ಬಂದಿದ್ದೀವ ಅಂತ ಹೇಳಿ ನಾವು ಆಲೋಚನೆಯನ್ನ ಮಾಡಬೇಕಾಗಿದೆ. ಹಾಗಾದ್ರೆ ನಾವೆಲ್ಲ ಏನ್ ಮಾಡಿದ್ದೇವೆ? ಹಾಗಾದ್ರೆ ನಾವೇನಾದ್ರೂ ಮಾಡ್ಬೇಕು, ಗುರುಗಳ ಪ್ರೀತಿಯನ್ನ ಪಡ್ಕೋಬೇಕು ಅಂದ್ರೆ ನಾನು ಆ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಅಚ್ಚಳಿಯದ ನೆನಪನ್ನ ನಾನು ನನ್ನ ಕರ್ತವ್ಯದ ಮೂಲಕ ಸೇವೆಯ ಮೂಲಕ ಬಿಡ್ಬೇಕಲ್ಲ. ಒಂದ್ ಶಾಲೆ ಇತ್ತು, ಬಡವ, ತಿನ್ಲಿಕ್ಕೂ ಕೂಡ ಊಟ ಇಲ್ಲ. ಆ ತಿನ್ಲಿಕ್ಕೆ ಊಟ ಇಲ್ಲದೆ ಇರುವಂತ ಒಬ್ಬ ಹುಡುಗ ಅವನೇನ್ ಮಾಡ್ತಾನೆ ಅಂತ ಹೇಳಿದ್ರೆ, ಶಾಲೆಯನ್ನ ಕಲಿಬೇಕು, ನಾನು ವಿದ್ಯಾವಂತನಾಗ್ಬೇಕು ಅನ್ನುವಂತ ಕನಸಿನೊಂದಿಗೆ ಆ ಹಳ್ಳಿಯನ್ನ ಬಿಡ್ತಾನೆ, ಮರಳು ಅನ್ನುವಂತ ಹಳ್ಳಿಯನ್ನ ಬಿಡ್ತಾನೆ. ಬಿಟ್ಟು ಏನ್ ಮಾಡ್ತಾನಂದ್ರೆ ಮೈಸೂರು ಅನ್ನುವಂತ ಊರನ್ನ ಸೇರ್ಕೋತಾನೆ, ಅಲ್ಲಿ ವಿದ್ಯಾಭ್ಯಾಸವನ್ನ ಮಾಡ್ತಾನೆ. ಆ ವಿದ್ಯಾಭ್ಯಾಸವನ್ನ ಮಾಡ್ತಾ ಮಾಡ್ತಾ ಒಂದು 4 ದಿನ ಒಬ್ಬ ಗುರುಗಳು ನೋಡ್ತಾರೆ, ಹುಡುಗ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡ್ತಾನೆ, ತುಂಬಾ ಬುದ್ಧಿವಂತ ಇದ್ದಾನೆ, ಆದ್ರೆ ಮುಖ ಮಾತ್ರ ಡಲ್ ಇದೆ, ದುಃಖದಲ್ಲಿದ್ದವ್ರ ತರ ಕಾಣಿಸ್ತಾನೆ. ಯಾಕೆ ಅಂತ ಹೇಳಿ ಆ ಗುರುಗಳು ಏನ್ ಮಾಡ್ತಾರೆ ಗೊತ್ತಾ, ಆ ಶಾಲೆ ಮುಗಿದ ತಕ್ಷಣ, ಕಾಲೇಜು ಮುಗಿದ ತಕ್ಷಣ ಆ ಹುಡುಗನ ಹತ್ರ ಹೋಗಿ ಮಗುವನ್ನ ಕರೀತಾರೆ, ಕರೆದು ಕೇಳ್ತಾರೆ, ಮಗು ನೀನ್ ತುಂಬಾ ಬುದ್ಧಿವಂತ, ಆದ್ರೆ ದುಃಖ ಇದೆ, ಮುಖದಲ್ಲಿ ನೋವಿದೆ, ಏನಾಗಿದೆ ನಿನಗೆ? ಹುಡುಗ ಹೇಳೋದಿಲ್ಲ ಸತ್ಯ ಏನು ಅಂತ ಹೇಳಿ. ಆದ್ರೆ ಗುರುಗಳು ಬಿಡೋದಿಲ್ಲ, ಎಲ್ಲ ಸ್ನೇಹಿತರಿಂದ ತಿಳ್ಕೊಂಡು ಅವನ ಹಿನ್ನೆಲೆಯನ್ನ ತಿಳ್ಕೊಂಡು ಗೊತ್ತು ಮಾಡ್ಕೋತಾರೆ, ಹುಡುಗ 4 ದಿನದಿಂದ ಊಟ ಮಾಡಿಲ್ಲ, ಉಪವಾಸದಿಂದ ಇದ್ದಾನೆ ಅಂತ ಹೇಳಿ. ಗುರುಗಳು ಮಾರನೇ ದಿನ ಆ ಹುಡುಗನನ್ನ ಕರ್ಕೋತಾರೆ, ಅಪ್ಕೋತಾರೆ, ಸೀದಾ ಅವನನ್ನ ಮನೆಗೆ ಕರ್ಕೊಂಡು ಹೋಗಿ 8 ದಿನಗಳ ಕಾಲ ಮನೆಯಲ್ಲಿ ಇದ್ಕೊಂಡು ಊಟವನ್ನ ಹಾಕಿ ಅವನ ಶಿಕ್ಷಣಕ್ಕೆ ಕಳಿಸ್ತಾರೆ. ಕಳಿಸಿದ ಮೇಲೆ ಗುರುಗಳು ಯೋಚನೆ ಮಾಡಿದ್ರು, ನಾನು 8 ದಿನ ಊಟ ಕೊಟ್ಟೆ,
ಹುಡುಗನ ಹಸಿವು ನೀಗಿತು, ವಿದ್ಯಾಭ್ಯಾಸ ನಡೀತು. ಆದ್ರೆ ಈ ಹುಡುಗ ಇನ್ನು ಬೆಳಿಬೇಕಾಗಿದೆ, ಇನ್ನು ಬೆಳಗಬೇಕಾಗಿದೆ. ಹಾಗಾದ್ರೆ ಆ ಹುಡುಗನಿಗೆ ಏನಾದ್ರೂ ವ್ಯವಸ್ಥೆಯನ್ನ ಮಾಡಬೇಕು ಅಂತ ತಿಳ್ಕೊಂಡು ಆ ಗುರು ಏನ್ ಮಾಡ್ತಾರೆ, ಮೈಸೂರಿನ ಸುತ್ತೂರಿನ ಪರಮ ಪೂಜ್ಯರ ಹತ್ರ ಕರ್ಕೊಂಡು ಹೋಗ್ತಾರೆ, ಸುತ್ತೂರು ದೇಶಿಕೇಂದ್ರ ಮಹಾಸ್ವಾಮಿಗಳ ಹತ್ರ. ಅವ್ರಿಗೆ ಹೇಳ್ತಾರೆ, ಪೂಜ್ಯರೇ, ಈ ಹುಡುಗ ತುಂಬಾ ಬುದ್ಧಿವಂತ, ಓದ್ಬೇಕು, ಆದ್ರೆ ಬಡತನ ಇದೆ, ಹಸಿವು ಕಾಡ್ತಾ ಇದೆ. ಹಾಗಾದ್ರೆ ನೀವೇನ್ ಮಾಡ್ಬೇಕು ಅಂದ್ರೆ, ನಿಮ್ಮ ಮಠದಲ್ಲಿ ಇಟ್ಕೊಂಡು ಅವನಿಗೆ ಹೊಟ್ಟೆ ತುಂಬಾ ಊಟ ಕೊಟ್ಟು ಅವನು ಓದೋದಕ್ಕೆ ನೀವೇನ್ ಮಾಡ್ಬೇಕು ಅಂದ್ರೆ ಸಹಾಯ ಮಾಡ್ಬೇಕು ಅಂತ ಹೇಳಿ ಈ ಗುರು ಆದವ್ರು ಏನ್ ಮಾಡ್ತಾರೆ ಅಂದ್ರೆ ಕೇಳ್ತಾರೆ. ಕೇಳಿದಾಗ ಅವಾಗ ಸುತ್ತೂರು ದೇಶಿಕೇಂದ್ರ ಮಹಾಸ್ವಾಮಿಗಳು ಹೇಳ್ತಾರೆ, ಆಯ್ತಪ್ಪ, ಆ ಹುಡುಗನ ಜವಾಬ್ದಾರಿ ನನಗ್ ಬಿಡು, ಹಾಗಾದ್ರೆ ನಾನ್ ನೋಡ್ಕೋತೇನೆ, ಹೊಟ್ಟೆ ತುಂಬಾ ಊಟ ಕೊಡ್ತೇನೆ. ಆದ್ರೆ ಒಂದು ಪ್ರಶ್ನೆ ನಿನಗೆ. ಏನು ಪ್ರಶ್ನೆ? ಹಾಗಾದ್ರೆ ನೀನ್ ನೋಡಿದ್ರೆ ಬ್ರಾಹ್ಮಣನಾಗಿದ್ದೀಯಾ, ಆದ್ರೆ ನಿನ್ ಶಿಷ್ಯ ನೋಡಿದ್ರೆ ಲಿಂಗಾಯತನಾಗಿದ್ದಾನೆ. ನೀನು ಜಾತಿಯಿಂದ ಬ್ರಾಹ್ಮಣ, ಆದ್ರೆ ನಿನ್ ಶಿಷ್ಯ ಲಿಂಗಾಯತನಾಗಿದ್ದಾನೆ. ಆ ಲಿಂಗಾಯತನ ಹುಡುಗನ ಮೇಲೆ ನಿನಗದೆಂತ ಪ್ರೀತಿ, ಇದ್ಯಾಕೆ ಪ್ರೀತಿಯಪ್ಪ ಅಂತ ಹೇಳಿ ಸುತ್ತೂರು ದೇಶಿಕೇಂದ್ರ ಮಹಾಸ್ವಾಮಿಗಳು ಅವರನ್ನು ಕೇಳ್ತಾರೆ. ಆಗ ಗುರುವಾದಂತವ್ರು ಹೇಳ್ತಾರೆ, ಏನ್ ಮಹಾಸ್ವಾಮಿಗಳೇ, ನೀವು ಎಲ್ಲ ಜಾತಿಗಳನ್ನ ಮೀರಿ ಧರ್ಮದ ದಾರಿಯನ್ನ ತೋರಿಸಬೇಕಾದಂತವ್ರು ನೀವು, ಅಂತದ್ರೊಳಗಡೆ ಜಾತಿಯನ್ನ ಎತ್ತಿ ನೀವು ಕೇಳ್ತಾ ಇದ್ದೀರಲ್ಲ, ಏನ್ ಸ್ವಾಮೀಜಿಯವರು ಅಂತ ಹೇಳಿ ಸ್ವಲ್ಪ ಕೋಪ ಮಾಡ್ಕೊಂಡಾಗ ಅವ್ರು ಒಂದೇ ಹೇಳ್ತಾರೆ, ಗುರುಗಳೇ, ನಾನು ಜಾತಿಯಿಂದ ಬ್ರಾಹ್ಮಣನಾಗಿರ್ಬೋದು, ಆದ್ರೆ ಇವತ್ತು ನಾನು ಬ್ರಾಹ್ಮಣನಲ್ಲ, ನಾನು ಗುರು ಜಾತಿಗೆ ಸೇರಿದಂತವನು. ಅಲ್ಲಿ ಬಂದಿರುವಂತವನು ನನ್ನ ಶಿಷ್ಯ ಲಿಂಗಾಯತನಿರ್ಬೋದು, ಆದ್ರೆ ಅವ ಲಿಂಗಾಯತ ಅನ್ನೋದು ನನಗೆ ಬೇಡ. ಕಲೀಲಿಕ್ಕೆ ಬಂದಿರುವಂತವ್ರು ಎಲ್ಲರೂ ನನ್ನ ವಿದ್ಯಾರ್ಥಿಗಳು, ಕಲಿಸ್ಲಿಕ್ಕೆ ಇರುವಂತವನು ನಾನು ಗುರು ಜಾತಿಗೆ ಸೇರಿದವನು, ಅವನು ನನ್ನ ಶಿಷ್ಯನ ಜಾತಿಗೆ ಸೇರಿದವನು ಅಂತ ಹೇಳಿ ಅವತ್ತು ಗುರುಗಳಿಗೆ ಉತ್ತರ ಕೊಡ್ತಾರೆ. ನೆನಪಿರ್ಲಿ, ಅದೇ ಹುಡುಗ ಅವತ್ತು ಓದ್ತಾರೆ, ಓದಿ ದೊಡ್ಡದಾಗಿ ಬೆಳಿತಾರೆ. ಯಾವ ರೀತಿ ಒಳಗಡೆ ಬೆಳೆದ್ರು ಅಂದ್ರೆ, ಇವತ್ತು ಕರ್ನಾಟಕದಲ್ಲಿ ರಾಷ್ಟ್ರ ಕವಿ ಅಂತ ಹೇಳಿದಾಗ ಕುವೆಂಪು ಅವರ ಹೆಸರು ನೆನಪು ಬರುತ್ತೆ, ಗೋವಿಂದ ಪೈ ಅವರ ಹೆಸರು ಬರುತ್ತೆ. ಬಟ್ ಇಡೀ ಕರ್ನಾಟಕದಲ್ಲಿ ಮೂರನೇದಾಗಿ ರಾಷ್ಟ್ರ ಕವಿ ಅನ್ನುವಂತ ಪ್ರಶಸ್ತಿಯನ್ನ ಪಡ್ಕೊಂಡದ್ದು ಯಾರು ಅಂದ್ರೆ ಡಾಕ್ಟರ್ GS ಶಿವರುದ್ರಪ್ಪ ಅನ್ನೋದನ್ನ ನಾವು ಯಾರು ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಅವತ್ತು ಹಸಿವೆಯಿಂದ ಬಳಲಿದ ಹುಡುಗನನ್ನ ಕರ್ಕೊಂಡು ಮಠಕ್ಕೆ ಸೇರಿಸಿ ವಿದ್ಯೆಯನ್ನ ಕಲೀಲಿಕ್ಕೆ ನೆರವಾದಂತವ್ರು ಯಾರು ಅಂದ್ರೆ ತಸು ಶ್ಯಾಮರಾಯರವರು. ತಸು ಶ್ಯಾಮರಾಯವರು ಗುರುಗಳಾಗ್ತಾರೆ. ಡಾಕ್ಟರ್ GS ಶಿವರುದ್ರಪ್ಪ ಅನ್ನುವಂತ ದೊಡ್ಡ ಶಕ್ತಿ ಈ ಕನ್ನಡ ನಾಡಿನ ಆಸ್ತಿ ಆಗುತ್ತಲ್ಲ. ಇವತ್ತಿನ